ಇಲ್ಲ ಅಂದ್ರೆ ಲೈಕ್ ಅವರ ಸರ್ವೆ ಪ್ರಕಾರ ನಂಬರ್ ಜಾಸ್ತಿ ಬರ್ತಿತ್ತು ಕರ್ನಾಟಕ ಹಂಗಾರ ಹೋಗ್ಲಿ ಡಿಪೆಂಡ್ ಮಾಡ್ಕೊಳ್ಳಿ ಕಳ್ಸಕ್ ರೆಡಿ ಕಾಣ್ತಿರೋದು ಕಳ್ಸಿಬಹುದು. ಬಟ್ ಇಲ್ಲಿ ಎಲ್ಲಾ ಎಕ್ಸಿಟ್ ಪೋಲ್ಗಳು ಸಹ 2 ದಾಟಿಲ್ಲ. ಇಲ್ಲೆಲ್ಲುವೆ 2 ದಾಟ್ಬೇಕಾದ್ರೆ ತಗೋಬೇಕಲ್ಲ. ಇಲ್ಲಿ ಯಾವ ಎಕ್ಸಿಟ್ ಪೋಲ್ ನಲ್ಲೂ ಕಾಂಗ್ರೆಸ್ 10 ಬರುತ್ತೆ ಅಂತ ಹೇಳಲಿಲ್ಲ. ಬಟ್ ಡಿಕೆ ಶಿವಕುಮಾರ್ DCM DK ಶಿವಕುಮಾರ್ ಖಂಡಿತವಾಗಿ ನಾವು 2 ದಾಟ್ತೀವಿ ಅಂತ ಹೇಳ್ತಾರೆ. 20 ಬಗ್ಗೆ ಮಾತಾಡಿಲ್ಲ ಈಗ 20+ ನಮ್ದೇ ಅಂತಿತ್ತು ಮೊದಲು, ಈಗ ಬರ್ತಾ ಇಲ್ಲ. ಬಟ್ ಇವತ್ತಿನ DK ಶಿವಕುಮಾರ್ 20+ ಇಲ್ಲ 2 ಅಂಕಿ ದಾಟುತ್ತೆ. 10 ಆಗ್ಬಹುದು. ಸಿದ್ದರಾಮಯ್ಯ ಮೊನ್ನೆವರೆಗೂ ಮಾತಾಡಿದ್ರು 20+ ನಮ್ದು ಅಂತ. ಈಗ 2 ದಾಟ್ತೀವಿ ಅಂತಿದ್ದಾರೆ. ಬಟ್ ಗೊತ್ತಿಲ್ಲ ಇನ್ನು ವೆಸ್ಟ್ ಬೆಂಗಾಲ್ ವರ್ಗೂ ಬಂದಿದ್ದಾರೆ ಅಂದ್ರೆ ಕಡೆ ಹಂತಕ್ಕೆ ಬಂದ್ರು ಅಂತ ಟುಡೇ ಚಾಣಕ್ಯ ಈಗ ಫುಲ್ ನಂಬರ್ ನ ಇನ್ ಕೆಲ ಹೊತ್ತಿನಲ್ಲಿ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಎಕ್ಸಿಟ್ ಪೋಲ್ ಡಿಬೇಟ್ ಅನ್ನ ಮುಗಿಸೋಣ. ಆಮೇಲೆ ರಿಸಲ್ಟ್ ಕಡೆ 3ನೇ ತಾರೀಕಲ್ಲ 4ನೇ ತಾರೀಕು ಗಮನ ಕೊಡಬೇಕಾಗುತ್ತೆ ನಾವು. ರಿಸಲ್ಟ್ ಡೇ ನನ್ನ ಟೀಮ್ ಈ ಎಕ್ಸಿಟ್ ಪೋಲ್ ಸಂಬಂಧಪಟ್ಟಂತೆ ಸಾಫ್ಟ್ವೇರ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ನೀವೇನ್ ಹೇಳ್ತೀರಿ? ಸಿದ್ದರಾಮಯ್ಯ ಏನ್ ಹೇಳ್ಬೋದು? ಅವ್ರು ನೋಡಿ ಬಚಾವ್ ಆಗ್ಬಿಟ್ರು ಅವರು. DK ಶಿವಕುಮಾರ್ ಬಜಾರ್, DK ಸುರೇಶ್ ಗ್ರಾಮಾಂತರ ಕ್ಯಾಂಡಿಡೇಟ್. ಸಿದ್ದರಾಮಯ್ಯ ಅವ್ರ ಪುತ್ರ ಯತೀಂದ್ರನ MLC ಲೆಕ್ಕಾಚಾರದಲ್ಲಿ ಅವ್ರೆ MP ಇಂಗ್ಲಿಷ್ ಇಲ್ಲ. ಯದುವೀರ್ ವಿರುದ್ಧ ನಿಂತಿದ್ರೆ ಏನಾಗಿರೋದು ಸರ್? ಯದುವೀರ್ ಅವರ ವಿರುದ್ಧ ಯತೀಂದ್ರ ಅವ್ರು ನಿಂತಿದ್ರೆ ಏನಾಗಿರೋದು? ಇವತ್ತು ಅವ್ರು ಯಾರು ನಿಂತಿರೋದು ಮೈಸೂರಲ್ಲಿ? ಅವ್ರಿಗೆ ಏನ್ ಆಗ್ತಾ ಇದೆಯೋ ಲಕ್ಷ್ಮಣ್ಗೂ ಅದೇ ಆಗ್ತದೆ. ಯತೀಂದ್ರಗೂ ಅದೇ ಕಥೆ ಆಗಿರೋದು. ಲಕ್ಷ್ಮಣ್ಗೆ ಏನ್ ಕಥೆ ಆಗ್ತಾ ಇದೆಯೋ ಇವತ್ತು ಯತೀಂದ್ರ ಅವ್ರಿಗೂ ಅದೇ ಕಥೆ ಆಗಿರೋದು ಅಷ್ಟೇ. ಹಿಂಗೇನ್ ಹೇಳಕ್ಕೆ ಇದನ್ನು ಮಾಡಲ್ಲ. ಸೊ ಇವತ್ತು ಕಾಂಗ್ರೆಸ್ ಅವರು ತಮ್ಮ ಗಾರ್ಡನ್ನ ಅವೆಲ್ಲ ಚೇಂಜ್ ಮಾಡ್ಕೋತಾ ಇದಾರೆ. 22, 25 ಅಂತ ಹೇಳ್ತಾ ಇದ್ದವರು ಇವಾಗ 2ಕ್ಕೆ ಬಂದು ನಿಂತಿದ್ದಾರೆ ಇವಾಗ. ಎಸ್, ನರೇಂದ್ರ ಮೋದಿ ಒಂದು ಟ್ವೀಟ್ ಮಾಡಿದ್ದಾರೆ. ಒಂದಷ್ಟು ಏನು ಸರ್, ನಾನು ಮುಂಚೆನೆ ಹೇಳ್ದೇನೆ ನೋಡಿ, ದಿ ಆಪರ್ಚುನಿಸ್ಟಿಕ್ ಇಂಡಿಯಾ ಅಲಯನ್ಸ್ ಫೇಲ್ ಟು ಸ್ಟ್ರೈಕ್ ಎ ಕಾರ್ಡ್ ವಿತ್ ದ ವೋಟರ್ಸ್. ದೇ ಆರ್ ಕ್ಯಾಸ್ಟಿಯಸ್, ಕಮ್ಯುನಲ್ ಅಂಡ್ ಕರಪ್ಟ್. ನೋಡಿ, ತುಷ್ಟೀಕರಣ, ದೇಶದ ರಾಜಕಾರಣ ಅಂತಾನೆ ಅವರೇ ಹೇಳಿರೋದು. This alliance aimed to protect a handful of dynastics, failed to present a futuristic India ಅಂತ ಹೇಳಿದ್ದಾರೆ. ನಾವು ವಿಕಸಿತ ಭಾರತ ಎಷ್ಟು ಹೇಳ್ತಾ ಇದೀವೋ ಅದನ್ನೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು. ನೋಡಿ, ನಾನು ಶಿವಕುಮಾರ್, ನಾನು ಸ್ಟಾರ್ಟಿಂಗ್ ಆಫ್ ದಿ ಡಿಬೇಟ್ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದಾನೋ ಅದನ್ನೇ ಅವರು ಟ್ವೀಟ್ ಮಾಡಿದ್ದಾರೆ. ನಾವು ಇಷ್ಟ ಸರ್, ನೀವು ಯಾರಾದ್ರೂ ಒಂದು ನಮ್ದು ಸಾಮಾನ್ಯ ಜನರ ಒಂದು ಜನರ ಭಾವನೆ, ಹೌದು, ಜನರ ಜೀವನ ಮಟ್ಟ ಸುಧಾರಿಸಬೇಕು, ವ್ಯವಸ್ಥೆ ಸುಧಾರಿಸಬೇಕು, ನಾವು ಎಲ್ಲರ ಅಂತ ಬೆಳಿಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋ ಸಾಮಾನ್ಯ ಜನರ ಲೆಕ್ಕಾಚಾರಗಳಿರುತ್ತೆ. ಎಸ್, ನಾನಾಗ್ಲಿ ಹೇಳ್ತಾ ಕಡೆ ಹಂತಕ್ಕೆ ಬಂದ್ವಿ. ಇನ್ನೇನು ಕೂಡ ಚಾಣಕ್ಯದು ಪಬ್ಲಿಷ್ ಆಗುತ್ತೆ ಕಂಪ್ಲೀಟ್ ಆಗಿ. ಒಂದು ವಿಷಯ, ವೆಸ್ಟ್ ಬೆಂಗಾಲ್ ಕೂಡ ಈಗ ಕೊಟ್ಟಿರ್ತಕ್ಕಂಥ ನಂಬರ್ ಪ್ರಕಾರ ವೆಸ್ಟ್ ಬೆಂಗಾಲ್ ಕೂಡ ಬಿಜೆಪಿಗೆ ದೊಡ್ಡ ನಂಬರ್, ಬಿಹಾರದಲ್ಲೂ ಕೂಡ, ತಮಿಳುನಾಡಲ್ಲಿ ಒಳ್ಳೆ ನಂಬರ್, ಕೇರಳದಲ್ಲಿ 4 +- 3 ಅನ್ನೋದಿದೆ. ಕೇರಳ ಖಾತೆ ಸೇರಿದ್ದಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಯ್ತು. ಪಂಜಾಬ್ ಕೂಡ ಅವ್ರ ಪ್ರಕಾರ ಗುಡ್. ಆಂಧ್ರ ಪ್ರದೇಶ ಒಳ್ಳೆ ನಂಬರ್, ತೆಲಂಗಾಣ ಒಳ್ಳೆ ನಂಬರ್ ಇದೆ, ಕರ್ನಾಟಕ, ಒಡಿಶಾ ಇದೆಲ್ಲವೂ ಇದೆ. ನಾನು ಮತ್ತೊಮ್ಮೆ ನನ್ನ ಸಹೋದ್ಯೋಗಿಗಳನ್ನು ತಿಳಿಸ್ತೀನಿ. ಅಂತಿಮ ಅಪ್ಡೇಟ್ಸ್ ಗಳಿರೋದಾಗಿತ್ತು ಕೊಡಿ. ಜನಗಳದ್ದು ಮೇನ್ ವಿಷಯ ಏನಂತಂದ್ರೆ ಶಿವಕುಮಾರ್, ಎಕ್ಸಿಟ್ ಪೋಲ್ಸ್ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ನಮಗೆ ಚೆನ್ನಾಗಿ ಬೆವರಿಸ್ಬಿಟ್ರಿ. ನಾನು ಬೆಳಿಗ್ಗೆ ಮಧ್ಯಾಹ್ನ ಇಲ್ಲಿ ಊಟ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅತಿ ಭೀಕರ ಬಿರುಗಾಳಿ ಸಮೇತ ಭಾರಿ ಮಳೆ ಆಯ್ತು. ನಮಗ್ ಚೆನ್ನಾಗಿ ಬೆವರಿಸ್ಬಿಟ್ರಿ. ಇವತ್ತೇನೋ ಎಡವಟ್ಟು ಆಗುತ್ತೆ ಅಂತ ಪವರ್ ಹೋಗಿದ್ ಬಂದಿಲ್ಲ, ಜನರೇಟರ್ ರನ್ ಆಗ್ತಿರೋದಲ್ಲ, ಹಾಗಾಗಿ AC ಇಲ್ಲದ ಕಾರಣ ನಾವು ನೀವೆಲ್ಲ ಬೆವರಂಗಾಯ್ತು. ಬಟ್ ನೀವು ಖುಷಿಯಲ್ಲಿ ಬೆವರ್ತಿದ್ದೀರಿ, ಬಹಳ ಇದಾಗಿ ಬಂದಿದ್ದಾರೆ, ಅವರು ಖುಷಿಯಾಗಿದ್ದಾರೆ. ಸೊ ಒಟ್ಟಾರೆ ಫೈನಲ್ ವರ್ಡ್ಸ್ ನಿಮ್ಮನ್ನು ಕೇಳ್ತೀನಿ. ಕಷ್ಟಪಟ್ಟಿದೀವಂತೆ 3 hours ಕೂತ್ಕೊಂಡು ಎಕ್ಸಿಟ್ ಪೋಲ್ಸ್ ಇದರಲ್ಲಿ ಓಕೆ. ಈಗ ನೀವು ಒಬ್ಬ ಸಾಮಾನ್ಯ ರಾಜಕಾರಣ ಬಿಟ್ಬಿಡೋಣ, ನೀವು ಬಿಜೆಪಿ ಪರವಾಗಿ ಮಾತಾಡಿ ಬಂದಿರೋ ವಕ್ತಾರನ್ನು ಬಿಟ್ಬಿಡೋಣ, ರಘುನಂದನ್ JDS ನಾಯಕನನ್ನು ಬಿಟ್ಬಿಡೋಣ. ಬಟ್ ಬಿಟ್ಟು ಮಾತಾಡೋದೇ ಆದ್ರೆ ನಮ್ಮ ದೇಶ ಇನ್ನು ಮುಂದಿನ 5 ವರ್ಷಗಳಲ್ಲಿ ನಮ್ಗೆ ಇದಾದ್ರೆ ಅನುಕೂಲ ಆಗೋದಾದ್ರೆ ಏನ್ ಹೇಳ್ತೀವಿ? ಸಾಕಷ್ಟು ಈಗ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದೀವಿ ಸರ್. ಈಗ ಸರ್ ಹೇಳ್ದಂಗೆ ಇಡೀ ಪ್ರಪಂಚನೇ ಮೋದಿಯವ್ರನ್ನ ಐಡೆಂಟಿಫೈ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಡೆವಲಪ್ಮೆಂಟ್ ಆಲ್ಸೋ. ಹಾಗಾಗಿ ಇನ್ನೂ ಸಾಕಷ್ಟು ಇದಿದೆ, ದೇಶಕ್ಕೆ ಏನು ಬೇಕೋ, ಮುಂದುವರಿಯಕ್ಕೆ ಇನ್ನೇನು ಬೇಕೋ ಅದೆಲ್ಲ ಕೆಲವೊಂದು ಸಮಸ್ಯೆಗಳಿದೆ ಸರ್. ಅದೆಲ್ಲ ನನ್ನ ಮೆಟ್ಟಿ ಮೀರಿ ಮೋದಿಯವರು ಕೆಲಸ ಮಾಡಬೇಕು ಅನ್ನೋದು ನನ್ನೊಂದು ಆಸೆ, ನಮ್ದು ಎಕ್ಸ್ಪೆಕ್ಟೇಷನ್. ನೋಡಿ ಸರ್, ಇವಾಗ ಕಳೆದ 10 ವರ್ಷದಲ್ಲಿ ದೇಶನ
ಒಂದು ಲೆವೆಲ್ವರೆಗೂ ಅಭಿವೃದ್ಧಿ ಕ್ರಮ ಹೋಗಿದೆ, ಆಯ್ತಾ. ಇದಕ್ಕೂ ಮೀರಿ ಇನ್ನು ಸ್ವಲ್ಪ ಕೆಲಸಗಳು ಆಗ್ಬೇಕಾಗಿದೆ, ಆಯ್ತಾ. ಆಸ್ ಎ ಪರ್ಸನಲ್ ನಾನು ಹೇಳಬೇಕು ಅಂತಂದ್ರೆ ಕೆಲವೊಂದು ಏರಿಯಾಸ್ಗಳಿದೆ, ಅದನ್ನು ಯಾವ ಏರಿಯಾಸ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಇಲ್ಲಿ, ಯಾಕೆಂದ್ರೆ ಮುಂದೆ ಮಾಡ್ಬೇಕಾಗಿರೋ ಕೆಲಸ ಅದು. ಇವತ್ತಿನ ದಿವಸ ನಮ್ಮ ಆಶಯದಂತೆ ಪ್ರೈಮ್ ಮಿನಿಸ್ಟರ್ ಅವರು ಸರ್ಕಾರ ಬಂದ ಮೇಲೆ 150 ದಿವಸ ನಾವು ಏನು ಮಾಡಬೇಕು ಅನ್ನೋದು ಆಕ್ಷನ್ ಪ್ಲಾನ್, ರೋಡ್ ಮ್ಯಾಪ್ ಹಾಕೊಂಡಿದಾರಲ್ಲ, ಅದಕ್ಕೆ ನಾನು ಇವತ್ತು ನಮ್ಮ ಪಕ್ಷಕ್ಕೆ, ಪ್ರಧಾನಿಗೆ ಅದನ್ನ ನಾವು ಅಭಿನಂದನೆ ಸಲ್ಲಿಸಲೇಬೇಕಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.